ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ತಮ್ನೇಲ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಈ ವಿಡಿಯೋ ಏನಾದರೂ ಕೇಳಬೇಕು, ನಮಗೇನಾದ್ರು ಕಮೆಂಟಲ್ಲಿ ಏನಾದ್ರು ಕೇಳಬೇಕು, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಜವಾಗ್ಲೂ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಲೈಕ್ ಕೊಡೋದಂತೂ ದಯವಿಟ್ಟು ಮರಿಬೇಡಿ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಲಾಂಗ್ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲಾಂಗ್ ವಿಡಿಯೋ ಏನಕ್ಕೋಸ್ಕರ ಲಾಂಗ್ ವಿಡಿಯೋ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಅಂದರೆ, ನೀವು ಚಿಕ್ಕ ವಿಡಿಯೋ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ. ತುಂಬ ಜನ ನಾನು ನೋಡ್ತಾ ಇದ್ದೀನಿ, ಬರೀ 1 ನಿಮಿಷದ್ದು 2 ನಿಮಿಷದ್ದು ಅಂಥದ್ದೇ ವಿಡಿಯೋ ಹಾಕ್ತಾಯಿದ್ದೀರಾ. ಅಂಥದ್ದು ವಿಡಿಯೋ ಹಾಕಕ್ಕೆ ಹೋಗ್ಬೇಡ್ರಿ. ಆದಷ್ಟು ಲಾಂಗ್ ವಿಡಿಯೋ ಹಾಕಿ. ಲಾಂಗ್ ವಿಡಿಯೋದಿಂದನೇ ನಿಮಗೆ ಉಪಯೋಗ. ಲಾಂಗ್ ವಿಡಿಯೋದಿಂದನೇ ನಿಮಗೆ ವಾಚ್ ಅವರ್ ಸಿಗೋದು. ಲಾಂಗ್ ವಿಡಿಯೋದಿಂದನೇ ನಿಮಗೆ ಡಾಲರ್ಸ್ ಕಂಪ್ಲೀಟ್ ಆಗೋದು. ಲಾಂಗ್ ವಿಡಿಯೋ ದಿಂದನೇ ನಿಮಗೆ ಅಷ್ಟು ಇದು ಅಡ್ವರ್ಟೈಸ್ಮೆಂಟ್ ಬಂದ್ರೇ ನಿಮ್ಗೆ ಆಗೋದು. ಏಕೆಂದರೆ ನಾನು ಮೊನ್ನೆ ಒಂದು ಚಾನಲ್ ನೋಡಿದೆ. ಅವ್ರು ಹಾಕಿರೋದು ಎಷ್ಟು ಗೊತ್ತಾ? ಒಂದು 15-20 ವೀಡಿಯೋ ಹಾಕಿರ್ಬೋದೇನೋ ಅಷ್ಟೇ. ಅವರು 41 ವೀಡಿಯೋ ಹಾಕಿದ್ದಾರೆ. ಇವಾಗ ನೋಡಿದೆ, ಚೆಕ್ ಮಾಡಿದೆ, 41 ವೀಡಿಯೋ ಹಾಕಿದ್ದಾರೆ. 41 ವೀಡಿಯೋ ಹಾಕಿದರೆ ಲೈವ್ ಅಂತೂ ಯಾವತ್ತೂ ಮಾಡಿಲ್ಲ. ಅವರು ಲೈವ್ ಮಾಡಿಲ್ಲ. 41 ವೀಡಿಯೋಗೆ ಅವರು ಒಂದು 6 ತಿಂಗಳಾಗಿದೆ ಚಾನಲ್ ಓಪನ್ ಮಾಡಿ. ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ರೀ. ನಾನು ಏನಕ್ಕೋಸ್ಕರ ನಿಮಗೆ ಲಾಂಗ್ ವಿಡಿಯೋ ಹಾಕಿ ಅಂತ ಹೇಳ್ತೀನಿ ಅಂದರೆ, ನಿಜವಾಗ್ಲೂ ನಾನು ಹೇಳ್ತೀನಿ, ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆದರೆ ನಿಮಗೆ ನಿಜವಾಗ್ಲೂ ನಿಮ್ಮ ಅದೃಷ್ಟ ಏನಾದ್ರು ಚೆನ್ನಾಗಿತ್ತು ಅಂದರೆ, ವೈರಲ್ ಆಯಿತು ಅಂದರೆ ಬೇಗ ಮೋನೋ ಆಗುತ್ತೆ ನಿಮ್ಮ ಚಾನಲ್ಲು. ಬರೀ ನೋಡಿರಿ, ಅವರು ಎಷ್ಟು ಹಾಕಿಲ್ಲ. ಎಷ್ಟು ತುಂಬ ಜನ 800, 900, 1000 ವೀಡಿಯೋ ಅಷ್ಟು ಹಾಕಿದ್ರೂ ವೈರಲ್ ಆಗೋದಿಲ್ಲ. ಒಬ್ಬೊಬ್ರಿಗೆ ಇದನ್ನು ವೈರಲ್ ಅಲ್ಲ, ಇದು ಮಾನಿಟೈಸೇಷನ್ ಆನ್ ಆಗೋದಿಲ್ಲ, ಇಲ್ಲ ಡಾಲರ್ಸ್ ಕಂಪ್ಲೀಟ್ ಆಗೋದಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಇರ್ತದೆ. ಏನೂ ಇದು ತಗೊಳ್ದೇನೆ ನೀವು ಒಂದು ಕಾಪಿ ಸ್ಟ್ರೈಕು ಏನೂ ತಗೊಳ್ದೇನೆ ದಯವಿಟ್ಟು ನೀವು ಲಾಂಗ್ ವಿಡಿಯೋನೇ ಹಾಕ್ಕೊಂಡು ಹೋದರೆ ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ. ಇವ್ರ ಚಾನಲ್ ಓಪನ್ ಮಾಡಿ ಬರೀ 6 ತಿಂಗಳು ಅಷ್ಟೇ ಆಗಿರೋದು. 6 ತಿಂಗಳಂತೆ ಆಗಿರೋದು. ನೋಡಿ, ಮೊನ್ನೆ ನೋಡಿದಾಗ 26,000 ಕೆ ಇತ್ತು, ಈಗ 27,000 ಕೆ ಆಗಿದೆ ನೋಡಿ ಅವ್ರದ್ದು. ಅವರು ಒಂದು ವೀಡಿಯೋನ ಏನು ಮಾಡಿದ್ದಾರೆ ಗೊತ್ತಾ? ಒಂದು ವೀಡಿಯೋ ಹಾಕಿದ್ದಾರೆ. ಒಂದು ವೀಡಿಯೋ ಹಾಕಿ 1 ಗಂಟೆ 30 1 ಅವರು 37 ನಿಮಿಷ 5 ಸೆಕೆಂಡ್ ಮಾಡಿದ್ದಾರೆ. ಒಂದು ವೀಡಿಯೋನೇ ಅಷ್ಟು. ನೀವು ಹೇಳ್ತೀರಲ್ವಾ, ನಾನು ಯಾರ್ದಾರು ಲೈವ್ಗೆ ಹೋದಾಗೆಲ್ಲ ಲಾಂಗ್ ವೀಡಿಯೋ ಹಾಕಿ ಅಂತ. ನೀವೇನು ಹೇಳ್ತೀರಾ? ಅಯ್ಯೋ, ಲಾಂಗ್ ವೀಡಿಯೋ ಹಾಕಿದ್ರೆ ಯಾರೂ ನೋಡೋದಿಲ್ಲ ಅಂತ ಹೇಳ್ತೀರಲ್ವಾ. ಇವ್ರು ನೋಡಿ, ಬರೀ ಒಂದು ವೀಡಿಯೋನೇ 1 ಗಂಟೆ 1.5 ಗಂಟೆ ಟೈಮ್ ಹಾಕಿದ್ದಾರೆ. ಒಂದೇ ವೀಡಿಯೋ ಮೂಲಂಗಿ ಸಾಂಬಾರು 1.5 ಗಂಟೆ ಟೈಮ್ ಮಾಡಿದ್ದಾರೆ. ಆ ಥರ ವೀಡಿಯೋ ಎಷ್ಟು ಓಡಿದೆ ನಾನು ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಈ ವಿಡಿಯೋ ನೋಡಿ, ಇದು ನೋಡಿ ಎಷ್ಟು ಓಡಿದೆ. 27 ಕೆ ಓಡಿದೆ. ಅವ್ರು ಹಾಕಿರೋದು ಎಷ್ಟು? 1 ಗಂಟೆ 37 ನಿಮಿಷ 35 ಸೆಕೆಂಡು. ಬರೀ ಒಂದೇ ವಿಡಿಯೋ ಅಷ್ಟೇ ಹಾಕಿರೋದವರು. ಅಷ್ಟತ್ರಲ್ಲೇ 27 ಕೆ ಹೋಗಿದೆ. 27 ಕೆ ಹೋಗಿರೋದು. ಅದಕ್ಕೆ ಹೇಳೋದು, ದಯವಿಟ್ಟು ಲಾಂಗ್ ವಿಡಿಯೋ ಹಾಕಿ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ, ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ನಿಮಗೆ ಅದರಲ್ಲೇ ಮಾನಿಟೈಸೇಷನ್ ಆನ್ ಆಗಿ ಹೋಗುತ್ತೆ. ನೀವು ಅಷ್ಟೆಲ್ಲ ಕಷ್ಟಪಡೋದು ಬೇಕಾಗೇ ಇರೋದಿಲ್ಲ. ಲೈವ್ ಮಾಡ್ಕೊಂಡು ನೀವು ಅಷ್ಟು ವೀಡಿಯೋ ಎಲ್ಲ ಎಡಿಟ್ ಮಾಡಿಕೊಂಡು ಪೋಸ್ಟ್ ಮಾಡ್ಕೊಂಡು ಎಷ್ಟೆಲ್ಲ ಕಷ್ಟಪಡ್ತೀರ ಒಂದೊಂದು ವೀಡಿಯೋ ಮಾಡೋದಕ್ಕೆ ಅಲ್ವಾ? 1 ನಿಮಿಷ ಆಗಲಿ, 5 ನಿಮಿಷ ಆಗಲಿ, 10 ನಿಮಿಷ ಆಗಲಿ, ನಾವು ಎಷ್ಟು ಕಷ್ಟಪಡ್ತೀವಲ್ವ ಒಂದೊಂದು ವೀಡಿಯೋ ಮಾಡೋದಕ್ಕೆ. ಆದಷ್ಟು ಲಾಂಗ್ ವೀಡಿಯೋ ಮಾಡಿ. ಅದು ಸುಮಾರು ಏನೋ ಒಂದು ಅದರಲ್ಲಿ ಏನಾರು ಒಂದು ಕಂಟೆಂಟ್ ಇರಬೇಕಪ್ಪ ಅಷ್ಟೇ. ಏನೋ ಒಂದು ಕಂಟೆಂಟ್. ಇವಾಗ ಮೂಲಂಗಿ ಸಾಂಬಾರು ಅಷ್ಟೇ ಅವ್ರು ಹಾಕಿರೋದು. ಮೂಲಂಗಿ ಸಾಂಬಾರು ಯಾವ ಥರ ಮಾಡಿದ್ರು ಅಂತ 27,000 ಜನ ನೋಡಿದ್ದಾರೆ ಅದನ್ನ. ಅವರು ತುಂಬ ಅದೃಷ್ಟ ಮಾಡಿದ್ರು ನಿಜವಾಗ್ಲೂ. ನಾನು ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಇದನ್ನು ನಾನು ವೀಡಿಯೋ ಮಾಡಲೇಬೇಕು ಅಂತ ಮಾಡ್ತಾ ಇರೋದು. ಯಾಕೆಂದರೆ ತುಂಬ ಜನ ಕೇಳ್ತಿರಲ್ಲ, ಅಯ್ಯೋ ಲಾಂಗ್ ವಿಡಿಯೋ ಮಾಡಿದ್ರೆ ಯಾರೂ ನೋಡೋದಿಲ್ಲ. ಅದನ್ನೆಲ್ಲ ತಲೆಯಲ್ಲಿ ತೆಗೆದಾಕಿ. ಯಾರು ನೋಡಲಿ ಬಿಡಲಿ, ಯಾರು ನೋಡ್ತಾರೆ ಬಿಡ್ತಾರೆ ಅದು ಪ್ರಶ್ನೆ ಬೇಕಾಗಿಲ್ಲ. ನಿಮ್ಮ ಪಾಡ ನೀವು ವೀಡಿಯೋಸ್ ಹಾಕೋಗಿ. ಲಾಂಗ್ ವೀಡಿಯೋ ಏನಕ್ಕೆ ನೋಡೋದಿಲ್ಲ ಜನ? ಈಗ 27,000 ಜನ ನೋಡಿದಾರಲ್ವ. 27,000 ಜನ ನೋಡಿ
ಮಾನಿಟೈಸನ್ ಆನ್ ಆಗೋಗಿದೆ. ಬರೀ 40 ವೀಡಿಯೋಗೆ ಅವ್ರದ್ದು 40 ವೀಡಿಯೋಗೆ ಮಾನಿಟೈಸನ್ ಆನ್ ಆಗಿದೆ. ಸಬ್ಸ್ಕ್ರೈಬರ್ ಇರಲಿಲ್ಲ, ಬರೀ 500 ಅಂತೆ, ಅಷ್ಟೇ ಅಂತೆ. ಅವ್ರ ಹತ್ರ ಅವಾಗಿದ್ದದ್ದು 500 ಜನ ಅಷ್ಟೇ ಅಂತೆ. ಮಾನಿಟೈಸನ್ ಅಪ್ಲೈ ಮಾಡವ್ರೆ, ಅದು ರಿಜೆಕ್ಟ್ ಅಂತ ಬಂದೈತೆ. ಆವಾಗ ಇನ್ನೂ 500 ಜನ ಸಬ್ಸ್ಕ್ರೈಬರ್ ಮಾಡಿಕೊಂಡು ಈಗ 6 ತಿಂಗಳಿಗೆ ಮೋನೋ ಆಗಿದೆ ಅವ್ರ ಚಾನಲ್. ಆದಷ್ಟು ಲಾಂಗ್ ವೀಡಿಯೋ ಹಾಕಿ, ಲಾಂಗ್ ವೀಡಿಯೋದಿಂದನೇ ನಿಮಗೆ ಬೆನಿಫಿಟ್ ಐತೆ. ಅದರಿಂದ ಆವಾಗ ತುಂಬ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಮೋನೋ ಆದ್ರೂ ನಿಮಗೆ ಆವಾಗ ಅಡ್ವರ್ಟೈಸ್ಮೆಂಟ್ ಬಂದರೆ ನಿಮಗೆ ಬೇಗ ಡಾಲರ್ಸ್ ಕಂಪ್ಲೀಟ್ ಆಗುತ್ತೆ ಅದರಿಂದ. ಅದಕ್ಕೆ ಆದಷ್ಟು ಚಿಕ್ಕ ವೀಡಿಯೋ ಅಂತೂ ದಯವಿಟ್ಟು ಹಾಕೋಕ್ಕೆ ಹೋಗಬೇಡಿ, ಲಾಂಗ್ ವೀಡಿಯೋ ಹಾಕಿ. ಅದರಿಂದನೇ ತುಂಬ ಜನ ಸಬ್ಸ್ಕ್ರೈಬರು ಬಂದ್ರಂತೆ, ತುಂಬ ಜನ ಸಬ್ಸ್ಕ್ರೈಬರ್ ಬಂದವ್ರೆ. ಅದು ಯಾವ್ದಾರು ಒಂದು ವೀಡಿಯೋ ವೈರಲ್ ಆದರೆ ಸಾಕು, ಅದರಿಂದನೇ ಸಬ್ಸ್ಕ್ರೈಬರ್ ಬಂದ್ಬಿಡ್ತಾರೆ, ತುಂಬ ಜನ ಬರ್ತಾರೆ. ಅದಕ್ಕೆ ಅದು ಅಕಸ್ಮಾತ್ ಬರಲಿಲ್ಲ ಅಂದರೆ ನೀವು ಶಾರ್ಟ್ಸ್ ವೀಡಿಯೋದಿಂದ ನೀವು ಸಬ್ಸ್ಕ್ರೈಬರ್ ಮಾಡ್ಕೋಬೋದು. ಅದು ಈ ವಿಡಿಯೋ ಏನಾದರೂ ನಿಮಗೆ ಏನಾದರೂ ಕೇಳಬೇಕು ಅನ್ನೋಂಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರ್ದು ಏನು ಅದ್ರ ಬೇಕಾದ್ರೆ ನನ್ನ ಚಾನಲ್ ಹೆಸ್ರು ಹೇಳ್ತೀನಿ. ನೀವು ಯಾರ ಚಾನಲು ಅಂತ ಏನಾದ್ರು ಕೇಳಿದ್ರೆ ನಾನು ಹೇಳ್ತೀನಿ. ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.